ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ನಾಳೆನೂ ಕೂಡ ವಿಜೃಂಭಣೆಯಾಗಿ ನಡೀತಾ ಇದೆ. ಏನು ಹೇಳ್ತೀರಾ ಸರ್? ನಮಗೆ ತುಂಬಾ ನಮ್ಮಲ್ಲಿ ಇರುವಂಥ ಯುವಕರು ಬಹಳ ಆಸಕ್ತಿಯಿಂದ ವಹಿಸ್ಕೊಟ್ಟಿದ್ದಾರೆ. ನಮ್ಗೆ ಏನಂದ್ರೆ ಆಸೆ ಅಂತಂದ್ರೆ ನಮ್ಮಲ್ಲಿ ಇಡೀ ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಇರ್ಬೋದು, ನಮ್ಮ ಸುತ್ತಮುತ್ತ ಹಳ್ಳಿಗಳಿರ್ಬೋದು ಸಹ ಒಂದು ನಮ್ಮ ಮನೆಗಳಲ್ಲಿ ನಾಡ ಹಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನೆ ಹಬ್ಬಗಳನ್ನು ನಾವು ಪ್ರತಿಯೊಂದು ಈಗ ನಾವು ವರ್ಷದಲ್ಲಿ 365 ದಿನದಲ್ಲಿ ಎಲ್ಲ ದೇವತೆ ಹಬ್ಬಗಳು ಮಾಡ್ತಾರೆ. ಆದರೆ ನಮಗೆ ಆ ದೇವತೆ ಹಬ್ಬಕ್ಕಿಂತ ಈ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಪ್ರತಿಯೊಂದು ಮನೆ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ನಮ್ಮ ಗ್ರಾಮದವರೆಲ್ಲ ಸೇರಿ ಭಗವದ್ಗೀತೆ ಜೊತೆಗೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಬುಕ್ ಕೂಡ ಮನೆಗೆ ಇರಬೇಕು, ಓದಬೇಕು ಸರ್. ಖಂಡಿತ ಸರ್. ಇವತ್ತಿನ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ಸ್ಟೂಡೆಂಟ್ ಇರ್ಬೋದು, ಮತ್ತೆ ಎಲ್ಲ ಅಧಿಕಾರಿಗಳಿರ್ಬೋದು, ಪ್ರತಿಯೊಂದು ನಮ್ಮಲ್ಲಿ ಇರುವಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಸಂವಿಧಾನ ಒಂದು ಬರೆದಿದ್ದಾರೆ, ಆ ಪುಸ್ತಕವನ್ನ ಪ್ರತಿಯೊಬ್ಬರು ಯಾರು ಓದಿರ್ತಾರೆ ಅಂತ ವ್ಯಕ್ತಿಗೆ ಜ್ಞಾನ ಶಕ್ತಿ ಹೆಚ್ಚುತ್ತದೆ, ಮತ್ತೆ ಬುದ್ಧಿಶಕ್ತಿ ಇರ್ತದೆ, ಮತ್ತೆ ಅವನಿಗೆ ತಿಳುವಳಿಕೆ ಇರುತ್ತದೆ. ಮತ್ತೆ ಏನೇ ಮಾತಾಡಬೇಕಾದ್ರೂ ಯಾವುದೇ ಅಧಿಕಾರಿಗಳು ಮಾತಾಡಿದ್ರೆ ಕಾನೂನು ಆತ್ಮಕವಾಗಿ ಅವನು ನಮ್ಮ ಇದೇ ರೀತಿ ಯಾವುದೇ ಏನು ಮಾತಾಡೋಕ್ಕಾಗಲ್ಲ. ಆದರೆ ವಿದ್ಯಾವಂತರಾಗದೆ ಹೋದ್ರೆ ಈ ಮಹಾನ್ ವ್ಯಕ್ತಿ ಏನು ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಕಡೆಗಾಣಿಸ್ತಾರೆ, ಕೀಳು ಮಾಡ್ತಾರೆ. ಅದಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಜಾತಿಗೋಸ್ಕರ ಅಲ್ಲ, ಪ್ರತಿಯೊಂದು ಇಡೀ ವಿಶ್ವಸಂಸ್ಥೆಗೆ ಮಹಾನ್ ವ್ಯಕ್ತಿ. ಈ ವ್ಯಕ್ತಿ ಅಂದ್ರೆ ಎಲ್ಲಾ ಜಾತಿಗೂ ಅನುಗುಣವಾಗಿ ಪ್ರತಿಯೊಂದು ಸಮಾಜದಲ್ಲಿ ಸಮಾನತೆ ಸಿಗಬೇಕು. ಪ್ರತಿಯೊಂದು ಮಹಿಳೆಯರಿರ್ಬೋದು, ಪ್ರತಿಯೊಂದು ಯಾವುದೇ ಜಾತಿ ತಾರತಮ್ಯ ಇಲ್ಲ, ಕಾನೂನಿನಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಮರೆದಿರುವಂತ ಸಂವಿಧಾನ ಇದೆ ಸರ್ ಅಲ್ವಾ? ಸಕಲ ಜೀವಿಗಳಿಗೂ ಕೂಡ, ಮನುಷ್ಯರಲ್ಲದೆ ಸಕಲ ಜೀವಿಗಳಿಗೂ ಕೂಡ ಸಂವಿಧಾನಾತ್ಮಕವಾದ ಕಾನೂನಾತ್ಮಕವಾದ ಸಂವಿಧಾನದ ಬರವಣಿಗೆ ಇರುವಂತದ್ದು. ಆದ್ರೂ ವಿಶ್ವದಲ್ಲಿ ಮೊದಲನೇ ನಮ್ಮ ಸಂವಿಧಾನನ ಇವರು ಆಚರಣೆ ಮಾಡ್ತಾರೆ. ಯಾಕಂದ್ರೆ ಇಡೀ ವಿಶ್ವಸಂಸ್ಥೆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರೆದಿರುವಂತದ್ದನ್ನ ಅದನ್ನ ಅಲ್ಲಿ ಇಟ್ಟಾಗ ಎಲ್ಲಾ ವಿಶ್ವಸಂಸ್ಥೆನಲ್ಲಿ ಎಲ್ಲಾ ದೇಶದವರು ಅಲ್ಲಿ ನಮ್ಮ ಸಂವಿಧಾನಕ್ಕೆ ಗೌರವ ಕೊಡ್ತಾರೆ. ಯಾಕೆಂದ್ರೆ ಈ ಗೌರವನ ಎಲ್ಲಾ ದೇಶದವರು ಆಚರಣೆ ಮಾಡೋದಕ್ಕೋಸ್ಕರ ಆ ಮಹಾನ್ ವ್ಯಕ್ತಿ ಮತ್ತೆ ಹುಟ್ಟು ಬರಬೇಕು, ಮತ್ತೆ ಇನ್ನೂ ಹೆಚ್ಚೆಚ್ಚಿನ ಜ್ಞಾನೋದಯ ಇರ್ಬೋದು, ತಿಳುವಳಿಕೆ ಇರ್ಬೋದು, ಎಲ್ಲಾ ಗ್ರಾಮದಲ್ಲಿರ್ಬೋದು ಅಂತ ವ್ಯಕ್ತಿಗಳನ್ನ ವಿಚಾರಗಳನ್ನ ತಿಳಿಸ್ಕೊಂಡು ಮನವರಿಕೆ ಮಾಡಿ ಇಂಥ ಜ್ಞಾನೋದಯ ಬುದ್ಧಿಶಕ್ತಿ ಬರಲಿ ಅಂತ ನಮ್ಮ ಗ್ರಾಮದಲ್ಲಿ ಹಬ್ಬ ಮಾಡ್ತಿದ್ದೀವಿ ಸರ್. ಅದಕ್ಕೋಸ್ಕರ ನಮ್ಮ ಇಡೀ ಸುತ್ತಮುತ್ತಲಿರುವಂಥ ನಮ್ಮ ಸ್ನೇಹಿತರುಗಳಿರ್ಬೋದು ಎಲ್ಲ, ಯಾಕೆಂದರೆ ರಾಜಕಾರಣಿಗಳನ್ನ ನಾವು ಮಾಡ್ಕೊಂಡ್ರೆ ಆಗಲ್ಲ, ಅಧಿಕಾರಿಗಳ ಮುಖಾಂತರ ನಾವು ರಾಜಕಾರಣಿಗಳು ನಾವು ಆಚರಣೆ ಮಾಡ್ತೀವಿ. ಜನಪ್ರತಿನಿಧಿಗಳು ಬೇಕು, ಅವರು ಊಟಕ್ಕೆ ಉಪ್ಪಿನಕಾಯಿ ಇರೋ ತರ ಇರಬೇಕು. ನಮ್ಮನ್ನ ಅವ್ರು ಹೆಂಗೆ ಊಟದ ಉಪ್ಪಿನಕಾಯಿ ಬಳಸ್ತಾರೆ, ಆದ್ರೆ ನಾವು ಅದೇ ತರ ಬಳಸಿದ್ರು ಒಳ್ಳೇದು ಅಷ್ಟೇ. ಆದ್ರೆ ನಾವು ತಗೊಬೇಕಾದ ಜವಾಬ್ದಾರಿಗಳು ಬೇಕಾದಷ್ಟಿದೆ. ಆದ್ರೂ ಸುಧಾ ನಮ್ಗೆ ಈ ಹಬ್ಬ ಮಾಡ್ತಿರೋದು ನಮ್ಮ ಬಹಳ ಖುಷಿ ಆಯ್ತೈತೆ ಸರ್. ಇನ್ನು ಬರುವಂತ ದಿನಗಳಲ್ಲೂ ಸುಧಾ ಮುಂದಿನ ನಮ್ಮ ಪೀಳಿಗೆ ಯಾರು ಮಕ್ಳಿರ್ತಾರೆ ಅವರು ಇಂಥ ಕಾರ್ಯನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸಕ್ತಿಯಿಂದ ನಾನು ಹೇಳ್ತಿದ್ದೀನಿ ಸರ್. ಪ್ರತಿಯೊಂದು ಮನುಸಂಕುಲ ಕುಲದಲ್ಲೂ ಕೂಡ ಬಾಬಾ ಸಾಹೇಬ್ರನ್ನ ನೆನೆಯುವಂತದ್ದಾಗಬೇಕು. ಮನೆಗೆ ಇವತ್ತು ಸಂವಿಧಾನ ಬುಕ್ ಇಟ್ಕೊಬೇಕು ಸರ್. ಯಾವುದೋ ಒಬ್ಬ ರಾಜಕಾರಣಿ ಇಟ್ಕೊಂಡು ತೋರಿಸೋದಲ್ಲ. ಹಾಗಾಗಿ ಇಷ್ಟು ವೈಭವೀಕರಣವಾಗಿ ವಿಜೃಂಭಣೆಯಾಗಿ ಇವತ್ತು ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ವರ್ಷನೂ ಕೂಡ ಹೆಚ್ಚಾಗ್ತಾ ಇದೆ. ಈ ಸರಿ ಮಂಟಪ ಇರಲಿಲ್ಲ, ಈ ಸರಿ ಮಂಟಪ ತರಿಸಿದಿರ, ಮತ್ತೆ ಕಲಾ ತಂಡಗಳು ಹೆಚ್ಚಾಗಿದೆ, ಮತ್ತೆ ಮಕ್ಕಳುಗಳು ವೇಷಭೂಷಣಗಳು ಹೆಚ್ಚಾಗಿದೆ, ಮತ್ತೆ ಉತ್ತಮವಾದಂತ ಒಂದು ಊಟದ ವ್ಯವಸ್ಥೆ ಇದೆ. ನಾಳೆ ವೇದಿಕೆ ಕಾರ್ಯಕ್ರಮ ಇದೆ. ಬಹಳ ಅದ್ದೂರಿಯಾದ ಕಾರ್ಯಕ್ರಮ. ಇಡೀ ತಾಲೂಕಿಗೆ ಹೆಚ್ಚು ಮೇನು ಕೊಡುವಂತ ಕೆಲಸ ಈಗ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ, ತಾಲೂಕು ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲೆಗೆ ಗಡಿ ಭಾಗ ಆದ್ರೂ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ. ಬಹಳ ಖುಷಿ ಆಗುತ್ತೆ. ಈ ಒಂದು ಕಾರ್ಯಕ್ರಮ ತಮಗೆ ಇನ್ನೂ ಹೆಚ್ಚು ಬಾಬಾ ಸಾಹೇಬರ ಒಂದು ಕಾರ್ಯಕ್ರಮ ಮಾಡಲಿ. ಅವರೆಲ್ಲ ವಿಶ್ವಾಸಗಳು ಕೂಡ ಎಲ್ಲ ವಿಶ್ವಾಸ ನೋಡಿ. ಬೇರೆ ಹೆಣ್ಮಕ್ಳು ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದಾರೆ, ಬಹಳ ಖುಷಿ ಆಗ್ತದೆ. ರಾಮನಗರ ಜಿಲ್ಲೆಯಿಂದ ಬಂದಿದ್ದಾರೆ, ಬೇರೆ ಜಿಲ್ಲೆಗಳು, ಬೇರೆ ತಾಲೂಕುಗಳಿಂದ ಬಂದು ಈ ಪುಟ್ಟ ಗ್ರಾಮ ಸರ್, ತಾವೇ ಹೇಳಿದ್ರಿ ಕೇವಲ 80 ಕುಳ ಇರುವಂತ ಈ ಒಂದು ಪುಟ್ಟ ಗ್ರಾಮದಲ್ಲಿ ಇಷ್ಟು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ ಅಂದ್ರೆ ಬಹಳ, ಅದು ಅವರ ಸ್ವಂತಿಕೆ ದುಡ್ಡಿಂದ ಎಲ್ಲ ದೇಣಿಗೆ ಹಾಕೊಂಡು ಮನೆಗೂ ಇಷ್ಟು ಸಂಭ್ರಮಾಚರಣೆ ಮಾಡಿದ್ರೆ ಬಹಳ ಖುಷಿಯಾದ ವಿಚಾರ. ಮತ್ತೊಮ್ಮೆ ತಮಗೆ ನಮಸ್ಕಾರ.